ಕಳೆದ 24 ಗಂಟೆಗಳಿಂದ ನಿರಂತರವಾಗಿ ಇಡೀ ದೇಶಾದ್ಯಂತ ಎಲ್ಲ ಮಾಧ್ಯಮಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಒಂದು ಹೇಳಿಕೆ ಸಂಚಲನವನ್ನು ಸೃಷ್ಟಿ ಮಾಡಿರುವಂಥದ್ದು ಒಂದು ಕಡೆ ಆದರೆ, ಪಾರ್ಲಿಮೆಂಟ್ ಅಪ್ಪರ್ ಹೌಸ್ ಮತ್ತು ಲೋವರ್ ಹೌಸ್ ಎರಡು ಕಡೆಯೂ ಬಿಜೆಪಿಯವರು ಇದನ್ನು ಅಸ್ತ್ರವಾಗಿ ಬಳಸಿಕೊಂಡು ಕಾಂಗ್ರೆಸ್ ವಿರುದ್ಧ ಮುಗಿಬೀಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಬ್ಜೆಕ್ಟ್ ಇಷ್ಟೇನೆ, ಪತ್ರಕರ್ತರ ಕಾನ್ಕ್ಲೇವ್ ಅಟೆಂಡ್ ಮಾಡುವಂಥದ್ದಕ್ಕೆ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದರು ಮೊನ್ನೆ ದಿವಸ 23ನೇ ತಾರೀಕು. ಅಲ್ಲಿ CNN-IBN ಅವರು ಒಂದು ಕಾನ್ಕ್ಲೇವ್ನ ಏರ್ಪಾಡು ಮಾಡಿರೋ ಸಂದರ್ಭದಲ್ಲಿ CNN-IBN ಅವರ ಚಾನಲ್ನ ಒಬ್ಬ ಹ್ಯಾಂಕರ್ ಇಂಟರ್ವ್ಯೂ ಮಾಡೋ ಸಂದರ್ಭದಲ್ಲಿ 44% ರಿಸರ್ವೇಷನ್ ಕೊಡುವಂಥ ವಿಚಾರದಲ್ಲಿ ಕಾಂಟ್ರಾಕ್ಟರ್ಸ್ ಟೆಂಡರ್ನಲ್ಲಿ ಕರ್ನಾಟಕದಲ್ಲಿ ನಾವೇನು ಬಿಲ್ಲನ್ನು ತಗೊಂಬಂದು ಮೈನಾರಿಟಿಯವರಿಗೆ 4% ಕಾಂಟ್ರಾಕ್ಟ್ ಟೆಂಡರ್ಸಲ್ಲಿ ರಿಸರ್ವೇಷನ್ ಕೊಡುವಂಥದ್ದಕ್ಕೆ ತೀರ್ಮಾನ ಮಾಡ್ಕೊಂಡ್ವಿ. ಅದರ ಬಗ್ಗೆ BJPಯವರು ನಿರಂತರವಾಗಿ ಇಲ್ಲಿ ಸದನದಲ್ಲೂ ಹೋರಾಟ ಮಾಡಿದ್ರು, ಸದನದ ಡಿಸ್ಟರ್ಬ್ ಮಾಡಿದ್ರು, ಸ್ಪೀಕರ್ಗೆಲ್ಲ ಪೇಪರ್ಗಳೆಲ್ಲ ಒಡೆಯೋ ಅಂಥದಕ್ಕೆ ಹೋಗೋದು, ಬಿಸಾಕಿದ್ರು. ಅವ್ರಿಗೆ ಸಸ್ಪೆಂಡು 18 ಜನ ಆಗಿರುವಂಥದ್ದು ನಾವು ಕಾಣ್ವಿ. ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ಅವ್ರು ತೀರ್ಮಾನ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡಿದರು. ಸೆಷನ್ನಲ್ಲೂ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಅಪ್ಪರ್ ಹೌಸ್ ಮತ್ತು ಲೋವರ್ ಹೌಸ್ ಎರಡು ಕಡೆಯೂ ಇದನ್ನು ರೈಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಚರ್ಚೆ ಆಗಲಿ, ಕೋರ್ಟ್ಗೆ ಹೋಗುವಂಥ ಕೆಲಸವನ್ನು BJPಯವರು ಮಾಡಿದ್ದಾರೆ. ಕೋರ್ಟ್ಗೆ ಹೋಗ್ತೀವಿ ಅಂತ ಅವರೇ ಓಪನ್ ಡಿಕ್ಲೇರ್ ಮಾಡ್ಕೊಂಡಿದ್ರು. ಇದಕ್ಕಿದ್ದಂಗೆ ಶಿವಕುಮಾರ್ ಅವರು ಅವ್ರನ್ನ ಪ್ರಶ್ನೆ ಮಾಡಿದಾಗ ಡಿ.ಕೆ. ಶಿವಕುಮಾರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ದೇರ್ ಆರ್ ಕೇಸಸ್ ಬಿಫೋರ್ ದಿ ಆನರಬಲ್ ಹೈಕೋರ್ಟ್ಸ್ different states, and there are judgments with regard to reservation issues, and reservation issue again after approaching by this BJP people, we do not know what type of judgments are going to come out. Based on that, within the purview of the constitution, definitely we are going to give 4% reservation to Muslims, that is a minority community, that too in the tenders ಆಫ್ ಕಾಂಟ್ರಾಕ್ಟ್ ಟೆಂಡರ್ಸಲ್ಲಿ ಮಾತ್ರ 4% ರಿಸರ್ವೇಷನ್ ಕೊಡುವಂಥದ್ದಕ್ಕೆ ನಾವು ಬದ್ಧರಾಗಿದ್ದೀವಿ ವಿತಿನ್ ದಿ ಕಾನ್ಸ್ಟಿಟ್ಯೂಷನ್ನ ಮೂಲ ಕಾನ್ಸ್ಟಿಟ್ಯೂಷನ್ನ ಚೇಂಜ್ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ. ಆರ್ಟಿಕಲ್ 14 ಪರಿಚ್ಛೇದ 14, ಪರಿಚ್ಛೇದ 15/4, ಪರಿಚ್ಛೇದ 16/4, Constitution Article Section 14, Section 15, Subclass 4, Section 16, Subclass 4 are very, very clear. ರಿಸರ್ವೇಷನ್ ಕೊಡುವಂಥದಕ್ಕೆ ಅಧಿಕಾರ ಇರುವಂಥದ್ದು ಪಾರ್ಲಿಮೆಂಟಿಗೆ ಮಾತ್ರ. ಇದು ಬೇಸಿಕ್ ಕಾಮನ್ ಸೆನ್ಸ್ ಇರುವಂಥದ್ದು BJPಯವ್ರಿಗೆ ಆಗಬೇಕು. ಕಾಮನ್ ಸೆನ್ಸ್ ಇದೆ, ಎಲ್ಲ ರೀತಿಯ ಸೆನ್ಸ್ಗಳು ಇದ್ದಾವೆ. ರಾಜಕೀಯ ಲಾಭ ಪಡಿಬೇಕು ಅನ್ನುವಂಥದ್ದು ದುರುದ್ದೇಶದಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮುಂಚೂಣಿಗೆ ಬಿಟ್ಟು ಇಡೀ ದೇಶಾದ್ಯಂತ ದೇಶವನ್ನೇ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿಕೊಂಡಿರುವಂಥದ್ದು BJPಯವರು. ಇಡೀ ದೇಶದಲ್ಲಿ 17 ರಾಜ್ಯಗಳಲ್ಲಿ BJP ಸರ್ಕಾರ ನಡೆಸ್ತಾ ಇದೆ. 17 ರಾಜ್ಯಗಳಲ್ಲಿ ದೇಶದಲ್ಲಿ ಕಳೆದ 11 ವರ್ಷದಿಂದ BJPಯವರು ಅಧಿಕಾರದಲ್ಲಿದ್ದಾರೆ. ಯಾವ ರಾಜ್ಯಗಳಲ್ಲಿ ಯಾವ ರೀತಿ ಇನ್ಸಿಡೆಂಟ್ ಆದರೂ ಹೊರಗಡೆ ಬರಲ್ಲ, ಚರ್ಚೆ ಆಗಲ್ಲ, ಹೈಲೈಟ್ ಆಗಲ್ಲ. ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ ರೂಲ್ಡ್ ಸ್ಟೇಟ್ಸ್ ಏನು 3 ಇದ್ದಾವೆ. ಒಂದು ಮೇಜರ್ ಸ್ಟೇಟು ಕರ್ನಾಟಕ. ದಿನ ಬೆಳಗ್ಗೆ ಎದ್ದರೆ ಒಂದು ಸುಳ್ಳು ಸುದ್ದಿಯನ್ನು, ಸುಳ್ಳು ಅಪಾತ್ರಗಳ ಸೃಷ್ಟಿ ಮಾಡಿ ಅದರ ಮೇಲೆ ಡಿಬೇಟ್ಗಳು ಮಾಡುವಂಥದ್ದು, ಇಡೀ ದೇಶಾದ್ಯಂತ ಅದರ ಮೇಲೆ ಚರ್ಚೆ ಆಗುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿರುವಂಥದ್ದು ನಮ್ಮ ದೇಶದ ಪ್ರಜಾಪ್ರಭುತ್ವದ ದುರಂತ. ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡುವಂಥದ್ದಕ್ಕೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಮತ್ತೆ ನಾನು ಪದೇ ಹೇಳ್ತಾ ಇದ್ದೀನಿ. ಕಾನ್ಸ್ಟಿಟ್ಯೂಷನ್ಸ್ನ ಅಮೆಂಡ್ ಮಾಡ್ಬೋದು. ವಿ ವಿಲ್ ಬಿ ಏಬಲ್ ಟು ಅಮೆಂಡ್ ಓನ್ಲಿ ದಿ ಕಾನ್ಸ್ಟಿಟ್ಯೂಷನ್. BJPಯವರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತದು.
ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಅವರಿಗೆ ಚೆನ್ನಾಗಿ ಅರಿವಿದೆ. ನಮ್ಮ ದೇಶದಲ್ಲಿ ಸಂವಿಧಾನ ಬರೆಯುವಂಥ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿದಾಗ ಜನಸಂಘ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದ ಸಮಿತಿಯನ್ನೇ ವಿರೋಧ ಮಾಡಿತ್ತು. ಜನಸಂಘದವರು ಬಿ ಆರ್ ಅಂಬೇಡ್ಕರ್ ನೇತೃತ್ವ ವಹಿಸಬಾರದು. ಒಟ್ಟು 11 ಜನದ ಸಮಿತಿನಲ್ಲಿ ಅವರು ಒಬ್ಬರೇ ಶೆಡ್ಯೂಲ್ ಕ್ಯಾಸ್ಟ್ನವರು, ಮಿಕ್ಕಿದ್ದವರೆಲ್ಲ ಒಂದು ಸಮುದಾಯಕ್ಕೆ ಸೇರಿದವರು. ಅವರ ನೇತೃತ್ವದಲ್ಲಿ ಸಮಿತಿ ಆಗಬಾರ್ದು ಅಂತ ಆಗಲೇ ಅವರು ಅಪೋಸ್ ಮಾಡಿದರು 1947ನೇ ಇಸ್ವಿನಲ್ಲಿ. ಆ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿ ಆದಮೇಲೆ ಒಪ್ಪಿಕೊಳ್ಳುವಂಥ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ನೇತೃತ್ವದಲ್ಲಿ ಪಾರ್ಲಿಮೆಂಟ್ಗೆ ತಂದ ಸಂದರ್ಭದಲ್ಲೂ ಜನಸಂಘ ವಿರೋಧ ಮಾಡಿತ್ತು, ಈ ಕಾನ್ಸ್ಟಿಟ್ಯೂಷನ್ ಅಕ್ಸೆಪ್ಟ್ ಮಾಡ್ಕೋಬೇಡಿ ಅಂತ. ಅದಾದ ಮೇಲೆ ನಿರಂತರವಾಗಿ ಕಾನ್ಸ್ಟಿಟ್ಯೂಷನ್ ಅಸ್ತಿತ್ವಕ್ಕೆ ಬಂದ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ ಅಡಿನಲ್ಲಿ 395 ಆರ್ಟಿಕಲ್ಸ್ ಇದ್ದವು. 395 ಆರ್ಟಿಕಲ್ಸ್, ಪರಿಚ್ಛೇದಗಳು. ಈಗ 448 ಪರಿಚ್ಛೇದಗಳಾಗಿದ್ದಾವೆ. ನಂಬರ್ ಆಫ್ ಆರ್ಟಿಕಲ್ಸ್ ಆಸ್ ಆಫ್ ಟುಡೇ ಆರ್ 448. 1949ನೇ ಇಸ್ವಿ 26ನೇ ತಾರೀಕು ನವೆಂಬರ್ ತಿಂಗಳು ಅದನ್ನು ಒಪ್ಪಿಕೊಂಡು ಸ್ವಯಂ ಘೋಷಿತವಾಗಿ ಅದನ್ನು ಕಾನ್ಸ್ಟಿಟ್ಯೂಷನ್ ನಮ್ಮ ದೇಶದಲ್ಲಿ ಅಳವಡಿಸ್ಕೊಳ್ಳುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಮಾಡಿತು. ಇಲ್ಲಿಯವರೆಗೆ 104 ಅಮೆಂಡ್ಮೆಂಟ್ಗಳಾಗಿದ್ದಾವೆ. ಈ ಆರ್ಟಿಕಲ್ಸ್ನ ಪರಿಚ್ಛೇದಗಳನ್ನು 104 ಬಾರಿ ಅಮೆಂಡ್ಮೆಂಟ್ಗಳಿರುವಂಥ. ಕಾಂಗ್ರೆಸ್ ಪಕ್ಷದ ಸರ್ಕಾರದ ನೇತೃತ್ವದಲ್ಲಿ ಸುಮಾರು 70 ಅಮೆಂಡ್ಮೆಂಟ್ಗಳಾಗಿದ್ದಾವೆ. ಇನ್ನು 34 ಅಮೆಂಡ್ಮೆಂಟ್ಗಳು BJP ಮತ್ತು ಇತರೆ ಪಕ್ಷದವರು ಮಾಡಿರುವಂಥದ್ದು. ಅಮೆಂಡ್ಮೆಂಟ್ ಮಾಡಿದ್ದಾರೆ ದೇಶದ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ, ದೇಶದ ಅಭಿವೃದ್ಧಿ ಹಿತದೃಷ್ಟಿಯಿಂದ, ಜನರ ಅಭಿವೃದ್ಧಿ ಹಿತದೃಷ್ಟಿಯಿಂದ ಅಮೆಂಡ್ಮೆಂಟ್ ಆಗಿರುವಂಥದ್ದು. ಇದು BJPಯವರ ರಾಜಕೀಯ ಲಾಭ ಪಡೆಯುವಂಥದ್ದಕ್ಕೋಸ್ಕರ ಇದನ್ನು ಪ್ರಚಾರ ಮಾಡ್ತಾ ಇರುವಂಥದ್ದು, ಅಲ್ಲಲ್ಲಿ ಸ್ಟ್ರೈಕ್ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇರುವಂಥದ್ದು. ಹೇಗೆ ಅಂದರೆ ನೋಡಿ, ರಿಸರ್ವೇಷನ್ ಅನ್ನುವಂಥದ್ದು ಕೊಡುವಂಥದ್ದಕ್ಕೆ ಅಧಿಕಾರ ಇರುವಂಥದ್ದು ಆರ್ಟಿಕಲ್ ನಾನು ಹೇಳಿದಂಗೆ ಸೆಕ್ಷನ್ 14, ಸೆಕ್ಷನ್ 15/4, 16/4 ಅಡಿನಲ್ಲಿ ಯು ಕ್ಯಾನ್ ಗಿವ್ ರಿಸರ್ವೇಷನ್ ಓನ್ಲಿ ಫಾರ್ ಎಜುಕೇಷನ್, ಎಂಪ್ಲಾಯ್ಮೆಂಟ್, ಉದ್ಯೋಗಕ್ಕೆ, ವಿದ್ಯಾಭ್ಯಾಸಕ್ಕೆ ಮತ್ತು ಪ್ರಮೋಷನ್ಸ್ಗೆ. ಇದಕ್ಕೆ ಮಾತ್ರ ರಿಸರ್ವೇಷನ್ ಕೊಡುವಂಥದ್ದಕ್ಕೆ ಅವಕಾಶ ಇರುವಂಥದ್ದು. ಎಜುಕೇಷನ್ಸ್, ಪ್ರಮೋಷನ್ಸ್, ಆಮೇಲೆ ಇದು 4 ಐಟಮ್ಸ್ಗೆ ರಿಸರ್ವೇಷನ್ ಕೊಡುವಂಥದ್ದಕ್ಕೆ ಅವಕಾಶ ಇರುವಂಥದ್ದು ಭಾಳ ಸ್ಪಷ್ಟವಾಗಿದೆ.